ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರನವರು ಮತ್ತು ಜಿಲ್ಲಾ ಮಂತ್ರಿಗಳಾದಂಥ ರಾಮಲಿಂಗಾರೆಡ್ಡಿಯವರು ಮತ್ತು ಸುಮಾರು ಜನ ಎಲ್ಲ ಮಂತ್ರಿಗಳು ಮಾಲೂರಿಗೆ 10ನೇ ತಾರೀಕು 11 ಗಂಟೆಗೆ ಆಗಮಿಸ್ತಾ ಇದ್ದಾರೆ. ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಸುಮಾರು ಇದು 1.5-2 ತಿಂಗಳ ಬರ್ತಾನೆ ಇದೆ. ಮಾಲೂರು ತಾಲೂಕಿಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ ಸಾಮಾನ್ಯ ಜನ ಬಡವರಿಗೆ 5 ಗ್ಯಾರಂಟಿಗಳು ಕೊಡೋ ಜೊತೆ ಅದು ಅನ್ನಭಾಗ್ಯ, ಅಕ್ಕಿ ಮತ್ತು ಗೃಹ ಜ್ಯೋತಿ ಈ ಕರೆಂಟ್ ಕೊಡುತ್ತಾ, ಗೃಹಲಕ್ಷ್ಮಿ ಮನೆಯ ಯಜಮಾನಿ ತಾಯಿಗೆ 2,000 ರೂಪಾಯಿ ಕೊಡುತ್ತಾ, ಮತ್ತು ಶಕ್ತಿ ಕಾರ್ಯಕ್ರಮ ಬಸ್ ಹೆಣ್ಮಕ್ಳು ಫ್ರೀ ಕೊಟ್ಟಂಥ, ಮತ್ತು ಯುವನಿಧಿ ಈ 5 ಕಾರ್ಯಕ್ರಮಗಳು ದೇಶದಲ್ಲಿ ಮಾದರಿಯಾದ ಕಾರ್ಯಕ್ರಮಗಳು ಸಾಮಾನ್ಯ ಜನ ಬಡವರು ಕೊಟ್ಟಂಥದ್ದು ನಮ್ಮ ಸರ್ಕಾರ ಬಂದಿದೆ. ಅದರ ಜೊತೆಗೆ ಡೆವಲಪ್ಮೆಂಟ್ಸ್ ಕೂಡ ಕೋಲಾರ ಜಿಲ್ಲೆ ಮತ್ತು ಅದರಲ್ಲಿ ವಿಶೇಷವಾಗಿ ಮಾಲೂರು ತಾಲೂಕಿಗೆ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಒಂದು ಅವಕಾಶ ಸಿಕ್ಕಿದ್ದು ಮುಂದೆ ಆಗಿರಲಿಲ್ಲ, ಮುಂದೆ ಆಗ್ತಾ ಹೋಗಿದ್ದು ಗೊತ್ತಿಲ್ಲ. ಸುಮಾರು 3,200 ಕೋಟಿಯಷ್ಟು ಅವಕಾಶಗಳನ್ನು ಮಾಲೂರು ತಾಲೂಕಿಗೆ ತಗೊಂಡಿದ್ದು ನಮ್ಮ ಸರ್ಕಾರ ಮೊದಲನೇ ಸಹಕಾರ ಕೊಟ್ಟಿದ್ದರಿಂದ ಅದು 3.5 ಕಿಲೋಮೀಟ್ರ್ ಫ್ಲೇವರ್ ಆಗಿರ್ಬೋದು, ಸುಮಾರು 30 ಕಿಲೋಮೀಟ್ರು ವೈಟ್ ಟಾಪ್ ಇದ್ದು 4 ಲೈನ್ ಕಾಂಕ್ರೀಟ್ ರಸ್ತೆ 4 ಲೈನ್ 30 ಕಿಲೋಮೀಟ್ರು ಕೊಟ್ಟಂಥವ್ದಿರ್ಬೋದು, ವಿಶೇಷವಾಗಿ ಬಸ್ ಸ್ಟ್ಯಾಂಡ್ ಮಾಡೋಂಥವ್ದಿರ್ಬೋದು, ಮತ್ತು ಹಾಸ್ಪಿಟಲ್ ಮಾಡೋಂಥವ್ದಿರ್ಬೋದು, ಮತ್ತು ಮಾಲೂರು ಕೆರೆಯನ್ನು ಸುಮಾರು 45 ಕೋಟಿಯಲ್ಲಿ ಒಳ್ಳೆಯ ಒಂದು ವಾಕಿಂಗ್ ಪಾತ್ ಮತ್ತು ಮಾಲೂರು ಕೆರೆ ಡೆವಲಪ್ ಮಾಡೋಂಥವ್ದಿರ್ಬೋದು. ಸುಮಾರು ಮಾಲೂರು ತಾಲೂಕಲ್ಲಿ ಎಷ್ಟು ಕೆಟ್ಟ ರಸ್ತೆಗಳಿತ್ತು ಆ ರಸ್ತೆಗಳೆಲ್ಲ ಮಾಡಿಸೋಂಥವ್ದು. ಮತ್ತು ಮಾಸ್ತಿಯನ್ನು ಕೂಡ, ಮಾಸ್ತಿ ಅಂದರೆ ಕನ್ನಡದ ಆಸ್ತಿ ಅಂತೇಳಿ ಹೇಳ್ತೀವಿ, ಆದರೆ ವೆಂಕಟೇಶ್ ಹೆಗರು ಹುಟ್ಟಿದಂಥ ಊರು ಹಳ್ಳಿಗಿಂತೂ ಇನ್ನೂ ಖಂಡಮಾಗೈತೆ. ಇವತ್ತು ಮಾಸ್ತಿಯನ್ನು ಅಭಿವೃದ್ಧಿ ಮಾಡಿದಂಥವ್ರು, ಮತ್ತು ಟೇಕಲ್ಲಲ್ಲೂ ಕೂಡ ಅಷ್ಟೇ ವಿಶೇಷವಾಗಿ ಅಭಿವೃದ್ಧಿ ಮಾಡಿದಂಥವ್ರು, ಮತ್ತು ಕಸ್ಬಾದಲ್ಲಿ ಚೆಕ್ ತಿರುಪ್ತಿನ ಅಭಿವೃದ್ಧಿ ಮಾಡಿದಂಥವ್ರು. ಇಂಥ ಸುಮಾರು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಸುಮಾರು 3,200 ಕೋಟಿ ಇತಿಹಾಸ ಪುಟಗಳಲ್ಲಿ ಉಳ್ಕೊಂಡಂಥ ಕಾರ್ಯಕ್ರಮಗಳನ್ನು ತಂದಿದ್ದಾರೆ. ಇದನ್ನು ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಮಾಡಿಸ್ಬೇಕು ಅಂತ ಹೊರಟಿವಿ. 2 ದಿನಾಂಕಗಳನ್ನು ಕೂಡ ಫಿಕ್ಸ್ ಆಗಿ ಮತ್ತು ಕಾರಣಾಂತರ ಮುಂದೆ ಮತ್ತು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಆದಮೇಲೆ ಈಗಿನ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರಣ್ಣವರು ನಾನು ರಿಕ್ವೆಸ್ಟ್ ಮಾಡಿದ್ದೆ, ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗ್ತದೆ, 2 ಡೇಟ್ ಮುಂದೆ ಹೋಗಿದೆ ಅಂತ, ಏನೇ ಆಗಲಿ ಬರ್ತೀನಿ ಅಂತೇಳಿ ನನಗೆ ಡೇಟ್ ಕೂಡ ಕೊಟ್ಟಿದ್ದು. 8ನೇ ತಾರೀಕು 8ನೇ ತಾರೀಕು ಡೇಟ್ ಕೂಡ ಕೊಟ್ಟಿದ್ದು. ಆ ಡೇಟ್ ಪ್ರಕಾರ ಎಲ್ಲ ಸಿದ್ಧತೆಯನ್ನು ಜಿಲ್ಲಾ ಆಡಳಿತ ಮತ್ತು ತಾಲೂಕಿನ ಆಡಳಿತ ಮತ್ತು ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರು ತುಂಬ ಚೆನ್ನಾಗಿ ಮಾಡಿದ್ರು. ಈ ಕಾರ್ಯಕ್ರಮ ಏನು ಡೆವಲಪ್ಮೆಂಟ್ಸ್ ಇತಿಹಾಸ ಉಳ್ಕೊಂಥದ್ದು, ಅದೇ ರೀತಿ ಈ ಕಾರ್ಯಕ್ರಮ ಕೂಡ ಇತಿಹಾಸದಲ್ಲಿ ಯಾರು ಮಾಡಿರಬಾರ್ದು ಅಂಥ ಒಂದು ಕಾರ್ಯಕ್ರಮ ಆಗಬೇಕು. ಒಳ್ಳೆ ಅವಕಾಶ ಸರ್ಕಾರ ಬಂದ ಮೇಲೆ ಕೊಟ್ಟಿದೆ. ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ನಮಗೆ ಕೊಟ್ಟಿರೋಂಥ ಅವಕಾಶಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು ಅಂತ ನನ್ನ ತಾಲೂಕಿನ ಜನತೆ ಅವಕಾಶವನ್ನು ತಗೊಂಡಿತ್ತು. ಕಾರಣಾಂತರ 8ನೇ ತಾರೀಕು ಕೂಡ ಇದೆ. ಮತ್ತು ನಿನ್ನೆ ಮುಖ್ಯಮಂತ್ರಿಗಳನ್ನು ನಾನು ರಿಕ್ವೆಸ್ಟ್ ಮಾಡಿದಾಗ ಮುಖ್ಯಮಂತ್ರಿಗಳು ಇಲ್ಲ ಸುಮಾರು ಡೇಟ್ಗಳು ಮುಂದಕ್ಕೆ ಹೋಗಿದೆ, ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮ ನಿಲ್ಲಿಸೋದು ಬೇಡ ಅಂತೇಳಿ ತಕ್ಷಣ ಜಿಲ್ಲಾಧಿಕಾರಿ ಮೆಸೇಜನ್ನು ಕೊಟ್ಟು ಸೋಮವಾರ 11 ಗಂಟೆಗೆ ಮಾಲೂರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀನಿ, ನೀವೆಲ್ಲ ಜಿಲ್ಲಾ ಆಡಳಿತ ಮತ್ತು ಎಲ್ಲ ತಾಲೂಕಿನ ಆಡಳಿತ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನೀವೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಡೈರೆಕ್ಷನ್ ಕೊಡಿಸಿದ್ವಿ. ಇವತ್ತು ಎಲ್ಲ ಜಿಲ್ಲಾ ಮಟ್ಟದ ಜಿಲ್ಲಾಧಿಕಾರಿಗಳಿರ್ಬೋದು, CEO ಇರ್ಬೋದು, SP ಸಾಹೇಬ್ ಇರ್ಬೋದು, ADC ಇರ್ಬೋದು, ಎಲ್ಲ ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಕೂಡ ಇವತ್ತು ಇಲ್ಲಿ ಭಾಗವಹಿಸಿ ಬರೀ